ಅಲ್ಲ ಏನ್ ನೀವೇ ನಿಂಗೆ ಬಾಯಿ ತಕೊಂಡು ಒಂದಸಲ ಮತ್ತೆ ಎದಿಗೆ ಹೊಡೆದು ಸತ್ತು ಹೋಗಿಟ್ಟಿರಿ. ಸ್ವಲ್ಪ ಬಾಯಿ ಮುಚ್ಚ್ರಿ. ಅಲ್ಲಲೇ ಬೆಳ್ಳಿ ಸಾಮಾನು ಅಷ್ಟು ಇದೇನು ದೊಡ್ಡಗದ ಅಂತೀಯಲ್ಲ ಯವ್ವ ಅಷ್ಟು ಮಾಡಕ ಈ ಎಷ್ಟು ರೊಕ್ಕ ಬೇಕು ಗೊತ್ತಾ ನಿನಗ? ಅಲ್ಲ ನಾ ಒಂದ್ ಮಾತು ಕೇಳ್ತೀನಿ, ಅವೇನ್ ನೀವು ತಂದದ್ವ ನಾವೇನಾರ ಏನ್ ನೀವ ಹಂಗ ದುಡ್ದು ಕಟಿಪಿಟಿ ಬಿಟ್ಟು ರೊಕ್ಕ ಕೂಡ್ಸಿಟ್ಟು ನನಗ ಮನ್ಯಾಗ ಬೆಳ್ಳಿ ಸಮನ ಬಂಗಾರ ಸಮನ ಎಲ್ಲ ಮಾಡ್ಕೊಟ್ಟಿನ ನನ್ನ ಗತೆ ಮಾತಾಡ್ತಾರಲ್ಲ. ನಮ್ಮ ಅಪ್ಪ ಕೊಟ್ಟಿದ್ವು ರೀ ಅವು, ನಮ್ಮ ಅಪ್ಪ ಕೊಟ್ಟಿದ್ವು. ಹಾ ಹೌದು ಬಿಡು, ನಿಮ್ಮ ಅಪ್ಪ ಕೊಟ್ಟೆ ಅಂತ ಹೇಳ್ತೀಯಲ್ಲ, ಮತ್ತೆ ಅವೇನ ನಮ್ಗೆ ಕೊಟ್ಟಿದ್ನ ಏನು ಬೇರೆ ಕೊಟ್ಟಿದ್ನ ಹಿಂಗೆ ಕಳು ಮಾಡ್ಕೊಂಡು ತಗೊಂಡು ಹೋಗ್ಲಿ ಅಂತಂದು ಕಳುವಾಗಿ ಅಂದ್ರೆ ಒಂದು ಇದಿಲ್ಲ ನಿನಗ? ಹೌದ್ರಿ, ಗೊತ್ತು ಕಳುವಾಗಿದ್ದಕ್ಕೆ ನನಗೂ ಭಯ ಐತಿ, ಓದ್ವಲ್ಲ ಅನ್ನೋದು ಚಿಂತೆ ಐತಿ, ಮತ್ತೆ ಮಾಡ್ಸೋದು ಭಾರಿ ಸುಲಭಲ್ಲ ಕಷ್ಟ ಅಂತಾನೋ ಗೊತ್ತೈತಿ. ಆದ್ರೆ ಏನ್ ಮಾಡ್ಲಿ, ಕಳುವಾಗ್ಯಾವು ಮದ್ವಿ ಮನಿ. ಅದಕ್ಕೆ ನಾನು ಲಕ್ಷ್ಮಕ್ಕಗ ಅವ್ರಿಗೆಲ್ಲ ಓಣ್ಯಾಗ ಒಟ್ಟು ಹೇಳಿನಿ, ಹಂಗೆ ಮಾಡಿ ಓಣ್ಯಾಗ ಹೆಣ್ಮಕ್ಳಿಗೆ ಹೇಳಿದ್ರೆ ಒಬ್ರಿಗೊಬ್ರು ಲಕ್ಷ್ಯ ಇರುತ್ತೆ, ಯಾರ್ದಾರ ಮನ್ಯಾಗ ಎಲ್ಲ ನೋಡ್ತಾರ, ಸಿಗ್ತಾವು. ಇಲ್ಲೇ ನಮ್ಮ ಊರಾರ ಮಾಡ್ಯಾರಂದ್ರೆ ಯಾವತ್ತಾದ್ರೂ ಸಿಗ್ತಾವು. ಎಲ್ಲಿ ಹೋಗವು, ಅದಕ್ಕೂ ಮೀರಿ ಏನಾರ ಆದ್ರೆ ನಮ್ಮ ಮುಂದಿನ ವಿಚಾರ ಅಂತ ಮಾಡೋಣ ಅಂತ ಮಾಡೀನಿ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಾಕಿಲ್ಲ, ಹೆಂಗ ಹಿಡಿತೀರಿ ಯಪ್ಪ? ಏನಾರು ಮಾಡ್ಕೊ ಹೋಗಿ ಹಳಗಿ ನಾ ಮೊದಲು ಹೋಗಿ ಆ ಬೀಗ್ರನ್ ಕೈ ತಗೊಂಬರ್ತೀನಿ. ಅಲ್ಲ ರೀ, ಇನ್ನ ಈಗ ಹೇಳಿ ಬೀಗ್ರ ಸುದ್ದಿಗೆ ಹೋಗ್ಬೇಡ್ರಿ ಅಂತಂದ ಮತ್ತೆ ಬೀಗ್ರ ಸುದ್ದಿಗೆ ಹೋಗಿರಲ್ಲ. ಅಲ್ಲ ಇರ್ತಾರ ಬಿಡ್ರಿ, 2 ದಿವಸ ಹೆಚ್ಚು ಕಮ್ಮಿ ಇದ್ದು ಹೋಗ್ತಾರ. ಹಂಗ ಮದನ್ನ ಇದು ಮಗಳನ್ನ ಮದುವೆ ಮಾಡ್ಕೊಟ್ಟ ತಕ್ಷಣ ಹೋಗಂದ್ರೆ ಹೆಂಗ್ ಹೋಗ್ತಾರಿ? ನಿಮ್ಗೆ ಹೆಂಗ್ ಗೊತ್ತಿಲ್ಲ? ನಿನಗೆ ಗೊತ್ತಿಲ್ಲ, ಅದೇನ ಅಂತಾರಲ್ಲ, ಮದ್ವಿ ಮಾಡಿ ಹೊಸದಾಗಿ ಮಗಳನ್ನ ಮನೆಗೆ ಬಿಟ್ಟು ಹೋಗ್ಬಂದು ಅತ್ತಿ ಬರ್ಬಾರ್ದು ಅಂತಾರ, ಗೊತ್ತಿಲ್ಲ? ಅತ್ತಿನ ಒಟ್ಟ ಕಳ್ಸಂಗಿಲ್ಲ ಅಂತಂದ್ರೆ ಇಲ್ಲೇ ಮನೆಗೆ ಉಳ್ಕೊಂಡ್ರ ಮತ್ತೆ ಏನಾರು ತಲೆ ತುಂಬ ಇಲ್ಲಬಾರ್ದು ಮನೆ ಹೊಡ್ಯಾಕ ಸುಮ್ಕೊಂಡ್ರೆ ಮತ್ತೆ ಇರೋದಲ್ದನ ಮತ್ತೆ ಹೋಗ್ಬೇಕಿಲ್ಲ ಮದುವೆ ಆದ್ಮೇಲೆ ಮತ್ತೆ ಇರ್ಬಿಡು ಅಂತಳಿಕಿ ನಾ ಮಾತಾಡ್ತೀನಿ ಸುಮ್ಮನೆ. ಅರಿ ಯವ್ವಾ ದೇವ್ರೆ, ಏನ್ ಮಾಡ್ತಾರಪ್ಪ ಇವ್ರು? ಮರ್ಯಾದೆ ತೆಗಿತಾರೆ ಇವ್ರ ನಂದ. ರೀ ತಡೀರಿ, ಒಟ್ಟು ನಿಂದ್ರಿ. ಬೀಗ್ರ ಏನ್ ಆರಾಮ್ ಕುಂತ್ಬಿಟ್ಟಿರಿ, ಬೀಗ ಬೀಗ್ತಿ ಚಾ ನಾಷ್ಟ ಎಲ್ಲ ಆತೇನ್ರಿ? ಓ ಬೀಗ್ರ ಬರ್ರಿ ಕುಂದ್ರ ಬರ್ರಿ, ಬರ್ರಿ ಚೇರ್ ಮ್ಯಾಗ. ಅಲ್ಲ ನಮ್ಮನೆ ಬಿಡ್ರಿ, ನಾ ಕುಂದಿರ್ತೀನಿ. ಹಾ ಹೇಳ್ರಿ ಬೀಗ್ರ, ಏನು ಪುರ್ಸತಿಗೆ ಇದ್ದಿಲ್ಲ ಬಿಡ್ರಿ, ನಾವು ನೀವು ಕುತ್ಕೊಂಡು ಮಾತಾಡೋಣ ಅಂದ್ರೆ ಈ ಮದ್ವೆ ಗದ್ದಲ್ದಾಗ ಪಾಪ ನಿಮ್ಮನ್ನ ನೋಡಿದ್ರೆ ಪುರ್ಸತಿಗಿಲ್ಲ ಕೆಲಸ ಆತ್ ಬಿಡ್ರಿ. ಹೆಂಗ ಒಂದು ಮದ್ವೆ ಮಾಡಿ ಗೆದ್ಬಿಟ್ರಿ, ಮಗೀಗರ ಒಟ್ಟು ಜಮ್ಡಿ ಅಂತ ಕುತ್ಕೊಂಡು ಮಾತಾಡೋಣನ್ರಿ ಒಟ್ಟು. ಹೌದೌದ್ರಿ, ಬೀಗ್ತಿಗಂತೂ ಪಾಪ ಓಣನ್ ಮಂದಿನೆಲ್ಲ ಕರೆಸಿ ಬಾಳ ಚಂದ ಮಾಡಿದ್ರಿ. ಅಷ್ಟ ಕಟ್ಟಿಪಿಟ್ಟಿ ಬಿಟ್ಟು ಓಡಾಡಿ ಜಗ್ಗಿ ಕಷ್ಟಪಟ್ರಿ. ಆದ್ರ ಸಸಿ ಬಂದಲ್ ತಗೋರಿ, ಇನ್ನೇನ್ ಆರಾಮ್ ಇರ್ತಾರ. ಹಾ ಅದು ಏನ ಕರೆಯವ್ರಿ, ಒಬ್ಬ ಮಗ ರೀ ಮತ್ತೆ ಜಗ್ಗಿ ಕಷ್ಟಪಟ್ಟು ಮದ್ವಿ ಮಾಡೀವ್ರಿ. ಏನ್ ಮಾಡ್ಬೇಕ್ರಿ, ಎಲ್ಲ ಮಾಡ್ಕೊಂಡು ಹೋಗತ್ನ ಆತ. ಮತ್ತ ನಮ್ದೇನ್ರಿ ಒಂದ ಆತು ಹೋತು ಅಂದಂಗ ನಿಮ್ದೇನ ಮತ್ತ ಭಾರಿ ಉದ್ಯೋಗ ಐತಿ, ಆಮೇಲೆ ಅಲ್ಲಿ ಮನಿ ದೊಡ್ದು ಏನೇನ ಅಂತ ಕೇಳಿದ್ನಲ್ಲ. ಮತ್ತ ಅಲ್ಲಿ ನೋಡೋರು ಯಾರದ್ರಿ ಮತ್ತಲ್ಲಿ? ಅಯ್ಯೋ ದೇವ್ರಿ, ಬೀಗ ನಮ್ಮನ್ನ ಹಂಗ ಸಾಕ್ಸಕ್ಕ ಪ್ರಯತ್ನ ಮಾಡಿ ಮಾತಾಡಕತ್ತನ. ಇದಕ್ಕೆ ನಾನು ಒಂದು ಪಂಚಿಂಗ್ ಡೈಲಾಗ್ ಹೊಡಿಲಿಲ್ಲ ಅಂದ್ರ ನನ್ನ ಎತ್ತಂಗಡಿ ಮಾಡ್ತಾನಿತ್ತ. ಓ ಅದೇನ್ರಿ ಬೀಗ್ರ, ನಾನು ಮದ್ವಿ ಮತ್ತು ಒಂದಿಷ್ಟು ದಿವಸ ಈ ಒಂದು ಗದ್ದಲ್ದಾಗ ಅಲ್ಲಿ ನೋಡೋಕ್ಕಾಗಲ್ಲ ಅಂತ ಗೊತ್ತಿತ್ತಲ್ರಿ. ಒಂದು ತಿಂಗಳು ಬೇರೆ ನಾನು ಇಟ್ಟು ಬಂದ್ಬಿಟ್ಟಿದ್ದೆ ಕೆಲ್ಸಕ್ಕೆ. ಎಲ್ಲ ನೋಡ್ಕೊಂತಾರೆ ಅವ್ರು, ನೋಡ್ಕೊಂಡು ಎಲ್ಲ ನನಗೆ ಆವಾಗ ಎಲ್ಲ ಅಲ್ಲಿ ಏನು ನಡೀತೈತೆ ಎಲ್ಲ ನನಗೆ ಮೊಬೈಲ್ ಐತಲ್ರಿ ಕೈಯಾಗ, ಎಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ರೀ, ಫೋನ್ ಮಾಡ್ತಾರೆ ರೀ. ಹಾಗೆ ನಿಶ್ಚಿಂತೆಗೆ ಅದೇ ನೋಡ್ರಿ. ಹೌದ್ರಿ, ಅಲ್ರಿ ಹಾಳು ಮಾಡಿದ್ದು ಹಾಳು ಅಂತಾರ, ಹಾಳಿನ ನೆಚ್ಕೊಂಡು ಜೀವನ ಮಾಡೋಕ್ಕಾಗತ್ತೇನ್ರಿ? ಈಗ ನೀವು ಇಲ್ಲಿ ತಿಂಗಳಂಗಟ್ಲೆ ಇದ್ರ ಅಲ್ಲಿ ಏನಾರ ಅನಾಹುತ ಆದ್ಮ್ಯಾಗ ಬಾಯ್ ಬಿಡ್ಕೊಳ್ಳೋ ಬೇಷಲ್ ನೋಡ್ರಿ, ಹೋಗಿ ನೋಡ್ಕೊಂಡು ಮತ್ತು ಚಲೋತ್ನಿಗೆ ನಡೆಯತ್ತಂತ್ರಿ, ಅದನ್ನ ಹಾಳು ಮಾಡ್ಕೊಬಾರ್ದಲ್ರಿ. ಅದಕ್ಕೆ ಹಂಗೇನಿಲ್ರಿ ಅವ್ರು, ನಾವ್ ಅವಾಗ ಹಿಂಗ ಎಲ್ಲರೂ ಹೋದಾಗ ಅವ್ರ ನೋಡ್ಕೊಂತಾರಿ. ನಮ್ಗೆ ಅವ್ರ ಮೇಲೆ ನಂಬಿಕೆ ಐತ್ರಿ. ಈಗಲ್ಲಲ್ರಿ, ಭಾಳ ವರ್ಷದಿಂದ ಹಂಗೆ ಮಾಡ್ಕೊಂತ ಬಂದಾರಲ್ಲ, ನಮ್ಗೆ ಅದ್ರ ಬಗ್ಗೆ ಚಿಂತೆ ನೋಡ್ರಿ. ನಾವು ಆರಾಮ್ ಅದಕ್ಕೆ ನಮ್ಮ ಮಗಳ ಮನೆಗೆ ಆರಾಮ್ ಒಂದಿಷ್ಟು ದಿವಸ ಇದ್ದ ಹೋಗ್ರಿ ನಾವು. ಇದೇನಪ್ಪ ಇದು? ನಾನು ಇವ್ರನ್ನ ಹೆಂಗಾರ ಮಾಡಿ ಸಾಕ್ಷಿ ಮನಿ ಬಿಟ್ಟು ಮೊದಲು ಹೋಗ್ರೆ ತೊಲಗ್ರೆ ಪಿಡಾಗುಳ ಅಂತ ನಾನು ಅನ್ನಕ್ಕಂತ ಬಂದ್ರೆ ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಮುಲಾಜಿಲ್ದಂಗೆ ಹೇಳ್ತಾರೆ ಹೆಣ್ಮಗಳು. ಯಪ್ಪ, ಅಂದ್ರೆ ಇವ್ರಿಗೆ 1 ತಿಂಗಳ ತನಕ ಇಲ್ಲೇ ಟೆಂಟ್ ಹೊಡ್ಯಾರ, ಇವ್ರ ದೇಖ್ರೇಖಿ ಮಾಡ್ಕೊಂಡು ನಾವು ಇರ್ಬೇಕ. ಉಂಡು ಹೋದ ಕೊಂಡು ಹೋದ ಅನ್ನಂಗೆ ಆತೀವಿ ಕತಿ. ಹೌದೇನ್ರಿ? ಇರಿ ಸ್ವಲ್ಪ ನನ್ನ ಕೆಲಸ ಇರ್ತೇರಿ, ಹೊಲ್ದಾಗ ಹೋಗಿ ಬರ್ತೀನಿ. ಅಲ್ರಿ ನೋಡಿದ್ರನ ಬೀಗ್ರ ಎಷ್ಟು ಬೇಕಿದಾರ, ಅವ ಮಾತ್ನ್ಯಾಗನ ನಮ್ಮನ್ನ ಹೆಂಗಾರ ಮಾಡಿ ಇಲ್ಲೇನ ತೊಲಬೇಕು ಅನ್ನೋ ಗತಿ ಮಾತಾಡ್ತಾನ. ಏನ್ರಿ ಹಿಂಗಾದ್ರೆ? ಏ ಅತ್ತಗ ಹಿಂಗೆ ಮಾತಾಡ್ತಾನಂದ್ರೆ ನನಗೂ ಮಾತಾಡಕ್ ಬರಲ್ಲನ. ನಾ ಮಾತಾಡಿದ್ನಿಲ್ಲ ನೋಡಿ, ಹೆಂಗ ಬಾಯಿ ಮುಚ್ಕೊಂಡು ಹೋದ. ಸುಮ್ಮನಿರ, ಹೆಂಗ ಮಾಡಿ ಡಬ್ಬದ. ಅಲ್ಲ ರೀ, ಏನೋ ಒಂದು ನಾನು ಬಾಯ್ ಬಿಡೋದು 1 ತಿಂಗಳ ಅಂತಂದೆ. 1 ತಿಂಗಳಾದ್ಮೇಗಾದ್ರೂ ಹೋಗಬೇಕು ಅಲ್ಲ, ಅವಾಗನು ಹೋಗಂದ್ ಗಂಟು ಬಿಡ್ತಾರ. ಅವಾಗ ಏನು ಮಾಡೋದ್ರಿ? 1 ತಿಂಗಳು ಹೋದಿಲ್ಲ, 1 ತಿಂಗಳಲ್ಲ, 1 ವಾರದಾಗನ ದೇಶದೊಳಗೆ ಏನೇನೋ ಅಲ್ಲೋಲ್ ಕಲ್ಲೋಲ್ ನಡೀತಾವಂತ. ಇನ್ನು ಈ ಮನೆ ಇರ್ಲಾರ್ದಂಗೆ ಬಿಡಕ್ ಬರುತ್ತೆ ನೋಡೋಣ ತಗೋ. 1 ತಿಂಗಳದಾಗ ಅವ್ರನ್ನ ಮನೆ ಬಿಟ್ಟು ಓಡಿಸ್ಬಿಡೋಣ. ಹೌದಾ? ಅದೇಂಗ್ರಿ? ಅದ್ರ ಚಿಂತೆ ಬಿಡು, ಹೋಗ್ ಬೀತಿ ಹೇಳಿ 1 ಕಪ್ ಚಾ, ಏನಾರು ಬಿಸಿ ಬಿಸಿದು ಬಜ್ಜಿ ಮಿರ್ಚಿ ಏನಾರು ನಾಷ್ಟ ಮಾಡ್ಸ್ಕೊಂಬ ಹೋಗ್ಲಿ. ಹೌದ್ರಿ, ನನಗೂ ಯಾಕ ಏನೇನೋ ತಿನ್ಬೇಕನ್ಸತ್ತೈತಿ. ಮಾಡ್ಸ್ಕೊಂಬರ್ತೀನಿ ತಡ್ರಿ. ಏನ ಲಕ್ಷ್ಮಕ್ಕ, ಈಗ ಏನ್ ಮಾಡೋದು, ಹೆಂಗ್ ಹಿಡಿಯೋದು ಈಗ? ಕಳ್ರು ಅವ್ರಷ್ಟು ಹುಷಾರದಾರಂದ್ರ ಅವರು ಚಾಪಿ ಕೆಳಗೆ ನುಸುಳಿದ್ರ ನಾವು ರಂಗೋಲಿ ಕೆಳಗ ನುಸುಳೋಣ. ಸುಮ್ನಿರ, ನಾವು ಹುಷಾರದನ್ನ, ನಾವು ಇದಕ್ಕೊಂದು ತಂತ್ರ ಹೂಡೇ ಬಿಡೋಣ. ಹಂಗಂದ್ರ ನಾವು ಏನ್ ಮಾಡ್ಬೇಕು? ಏನಿಲ್ಲ, ನಾವು ಕಳ್ರ ನಡಿಬೇಕಂದ್ರ ನಮ್ಮ ಮನೆಗೆ ಒಂದೇನ ಫಂಕ್ಷನ್ ಆಗ್ಬೇಕು. ನಮ್ಮ 4 ಮಂದಿ ನಡುವೆ ಯಾರ್ದಾರ ಮನೆ ಫಂಕ್ಷನ್ ಇಟ್ಕೊಂಡು ಕಳ್ರಿಗೆ ಬರಂಗ ಆಹ್ವಾನ ಕೊಡ್ಬೇಕು. ಅರೆ ಲಕ್ಷ್ಮಣದು ಅಕ್ಕ, ಫಂಕ್ಷನ್ ಆಹ್ವಾನ ಕೊಡ್ಬೇಕು ಅಂದ್ರೆ ನಿಮ್ಗೆ ಮಾತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೌದಾ?
ಬಿಡ ಲಕ್ಷ್ಮಕ್ಕ, ಏನವ ಕಳ್ರಿಗೆ ಹೋಗಿ ಹೇಳಿದ್ರೆ ಅವ್ರೇನು ಬರ್ತಾರೆ, ನೀವ್ರ ಕಳ್ರೋದು ನಮ್ಗೇನು ಗೊತ್ತು? ಹಂಗಲ್ಲಲ್ಲಿ ನಾವು ಒಂದು ಫಂಕ್ಷನ್ ಅಂತ ಇಟ್ಕೊಳ್ಳೋಣ. ಫಂಕ್ಷನ್ ಅಂತ ಜೋರೈತೆ ಅಂತಂದು ಹಬ್ಸೋದು, ಅಲ್ಲಿ ಆರತಿ ಪಾರ್ತಿ ಕಾರ್ಯಕ್ರಮ ಅಂತಾನು ಹೇಳೋದು. ಹಂಗಂದಾಗ ಕಳ್ಳರು ಹುಷಾರಾಗ್ತಾರ. ಅಲ್ಲಿ ಏನಾರು ಇದ್ದೇ ಇರ್ತಾವೆ ಹಿಂದೆ ಬಂದಾಗ ತಗೊಳೋಣ, ಈ ಹಿಂದೆ ಮಾಡ್ಯಾರಲ್ಲ ಅದ್ರಂಗೆ ಮಾಡೋಣ ಅಂತ ವಿಚಾರ ಮಾಡ್ತಾರ. ನಾವೇನು ಮಾಡೋಣ, ಮಂದಿ ಎಲ್ಲರ ಕಣ್ಣು ಮಂದಿ ಮ್ಯಾಗ ಯಾರು ಬರ್ತಾರ, ಯಾರು ಹೋಗ್ತಾರ, ಯಾರು ಏನು ಮುಟ್ತಾರ ಅಂತ ನೋಡೋದು. ಹಂಗೆ ಮಾಡಿ ಯಾರ್ಯಾರು ಏನೇನು ಮುಟ್ತಾರ ಅಂತ ನೋಡಿ ಹೆಂಗಾರ ಮಾಡಿ ಹಿಡಿಯಬೇಕ್ಲೆ. ಹಂಗಾದ್ರೆ ಎಲ್ಲಿ ಮಾಡೋದ ಲಕ್ಷ್ಮಕ್ಕ? ಯಾರ್ದು ಏನಂತ ಫಂಕ್ಷನ್ ಮಾಡೋದ? ಯವ್ವ, ನಾವಂತೂ ಬಡವ್ರದ್ವಿ, ನಮ್ಮಂತಕ್ಕಂತ ನಯ್ಯ ಪೈಸೆ ಇಲ್ಲ, ನಮಗಂತೂ ಹೇಳ್ಬೇಡ್ರವ. ಅರೆ ಹಾ ಲಕ್ಷ್ಮಂದು ಅಕ್ಕ, ನಮ್ದು ಹಂಗೆ ಇದ್ದದ್ರಲ್ಲೇ ನೀವಿಬ್ರು ಉತ್ತಮ ಅದೀರಿ, ನೀವೇ ಏನಾದರೂ ಮಾಡಬೇಕು. ಲಕ್ಷ್ಮಕ್ಕ, ನೀನೇ ಏನಾರ ಒಂದು ಮಾಡ್ಬಿಡ. ಏನು ಮಾಡೋದು? ಅರೆ ಲಕ್ಷ್ಮಂದು ಅಕ್ಕ, ನಿಮ್ದಕ್ಕೆ ಬರ್ತಡೇ ಮಾಡಿದ್ರೆ ಹಿಂಗೆ ಬರ್ತಡೇ ಏನಿಲ್ಲ ಅದು ಬರ್ತಡೇ? ಅಯ್ಯ ಲಕ್ಷ್ಮಂದು ಅಕ್ಕ, ಅದೇ ಹುಟ್ಟಿಗೆ ದಿನಕ್ಕೆ ಮಾಡ್ತಾರಲ್ಲ, ಹುಟ್ಟಿಗೆ ದಿನ ಅದು ಅದು. ಅಯ್ಯ ಪಾತಿ, ಹುಟ್ಟಿದ ಹಬ್ಬನ ಹಂಗೆ ಹೇಳಲ್ಲೇ, ಪತಡೆ ಬಿತಡೆ ಅಂತಂದ್ರೆ ನಮಗೇನು ತಿಳಿತೈತಿ? ಅರೆ ನಮ್ದಕ್ಕೆ ಏನು ಗೊತ್ತು ನಿಮ್ಗೆ ತಿಳಿಯಲ್ಲ ಅಂತ. ಹ್ಞೂ ಆತ್ ಬಿಡ್ರಿ, ಅದನ್ನ ಜಗಾಡ್ಕೊಂಡು ತಿಂದ್ರಬೇಡ್ರಿ. ಹೌದು ಪಾತಿ ಹೇಳಿದ ಕರೆ ಐತಿ. ಲಕ್ಷ್ಮಕ್ಕ, ನಿಂದು ಹುಟ್ಟಿದ ಹಬ್ಬ ಮಾಡ್ಬಿಡನ್ ಸುಮ್ಮನೆ. ಅಲ್ಲ ಅದೇಕ ಒಳ್ಳೆ ಹೊಂಟಿಯವ. ನಾ ಹುಟ್ಟಿದ ದಿನ ಯಾವತ್ತಂತನೂ ಗೊತ್ತಿಲ್ಲ, ಹುಟ್ಟಿದ ವಾರ ಗೊತ್ತಿಲ್ಲ, ದಿನ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ಏನು ಹರಾಶುವ ಗೊತ್ತಿಲ್ಲ. ನಮ್ಮಪ್ಪ ನಮ್ಮ ಹೊಸೆ ದಡ್ವು, ಅವಕ್ಕೆ ಏನಂತನೂ ಗೊತ್ತಿಲ್ಲ. ಈಗಿನ ಕಾಲದ ಹಂಗಲ್ಲ ನೋಡು, ಹುಟ್ಟಿದ್ದ ಟೈಮು ಮುಹೂರ್ತ ಗಳಿಗೆ ಅದೇನ ಪಂಚಾಂಗ ಎಲ್ಲ ಮಾಡಿರ್ತಾರೆ, ನಮ್ದೇನು ಗೊತ್ತಿಲ್ಲ. ಈಗ ಒಮ್ಮಿದ ಮಕ್ಕಳಿಗೆ ಬರ್ತಡೇ ಮಾಡ್ಕೊ ಅಂದ್ರೆ ಹೆಂಗಾಗತ್ತೆ ಹೇಳಿ ನೋಡೋಣ. ಅದಕ್ಕೆ ನಾ ಲಕ್ಷ್ಮಕ್ಕ, ನಾಳೆನ ನೀ ಹುಟ್ಟಿದ ದಿನ, ನಾಳೆನ ನೀನು ಹುಟ್ಟಿದ ವಾರ ಗಳಿಗೆ ನಕ್ಷತ್ರ ಎಲ್ಲ ನಾಳೆ ನೋಡು. ಅಯ್ಯ ನಾಳೆ ಅಲ್ಲಲೇ, ನಾನು ಇಷ್ಟು ವರ್ಷ ಮಾಡಿಲ್ಲ, ನನಗೆ ಏನು ಗೊತ್ತೇ ಇಲ್ಲ. ನೀನು ನಾಳೆ ಅಂತೀಯಲ್ಲ, ಇಷ್ಟು ವರ್ಷ ನೀ ಮಾಡಿಲ್ಲ, ಇಷ್ಟು ವರ್ಷ ನಿಂಗೆ ಗೊತ್ತಿಲ್ಲ. ಇನ್ನು ಮುಂದೆ ಏನದು ಇದ ದಿನ ಇದ ತಾರೀಕು ಇದಗಳಿಗೆ ಅಂತಂದು ಹೇಳೋ. ನಾವೇನು ಕರೆ ಮಾಡತ್ತೀವನ ಸುಳಪ್ಲಕ, ಆದ್ರೆ ನಾಳೆಯಿಂದ ಅದು ಕರೆ ಆಗ್ಬಿಡ್ಲಲ್ಲ. ಹೌದೌದು ಲಕ್ಷ್ಮಕ್ಕ, ಹಂಗ ಮಾಡೋಣ ಸುಮ್ಮನಿರು. ಅರೆ ಹಾ ಲಕ್ಷ್ಮಂದಕ್ಕ, ನಾಳೆಗೆ ನಿಮ್ದು ಹುಟ್ಟಿದ ದಿನ. ಹೌದಾ, ಆಯ್ತಾಯ್ತು. ನಮ್ಮ ಮನ್ಯಾಗ ಎಲ್ಲ ಫಂಕ್ಷನ್ ನಮ್ಮ ಮನ್ಯಾಗ ಮಾಡೋಣ. ಆಯ್ತು, ಅದ್ರ ಬೆಳ್ಳಿ ಸಾಮಾನು ಕಳೀತಾವಲ್ಲ ನಮ್ಮವು. ಅಯ್ಯ ಲಕ್ಷ್ಮಕ್ಕ, ಹಂಗೆ ಮಾಡೋದು ಬೇಡ. ನಾವು ಯಾರು ಬೆಳ್ಳಿ ಸಾಮಾನು ಇಡೋದೇ ಬೇಡ. ಎಲ್ಲ ಈಗ ಬಂದವಲ್ಲ ಪಾಸಿವು, ಬೆಳ್ಳಿ ಸಾಮಾನು ಬಾಯಿ ಮಾಡಂಗಿರ್ತಾವು, ಅಂಥವು ತಂದಿಟ್ಬಿಡೋಣ.